ತಮಿಳ್ನಾಡು ಇರ್ಬೋದು. ಇವತ್ತೇನು ನಮ್ಮ ಬೆಂಗಳೂರಿಗಿಂದ ಬೆಳಗಾಂಗೆ ಹೋಗ್ಬೇಕಾದ್ರೆ ರೋಡು, ಇಟ್ ಈಸ್ ವಾಜಪೇಯಿಸ್ ಕಾಂಟ್ರಿಬ್ಯೂಷನ್. ಹೊರಟಿಯವ್ರು ಒಪ್ಕೊಳ್ತೀರಿ ಅಂತ ಕಾಣ್ತದೆ. ಅವರು ಮಾಡಿದಂಥ ಇಟ್ ಈಸ್ ವಾಜಪೇಯಿ ಕಾನ್ಸ್ಟಿಟ್ಯೂಷನ್. ಸೊ ಹಂಗೆ ಇದು ಮುಂದುವರೆದಿದೆ. ಇದಕ್ಕೆ ಪೂರಕವಾಗಿ ಈ ನಮ್ಮೆಲ್ಲ ನಾಯಕರುಗಳು ಇವತ್ತು ಕುಮಾರಸ್ವಾಮಿ, ಈಗ ನಾನು ಕುಮಾರಸ್ವಾಮಿ ನಾನು ಅವತ್ತು ಟೌನ್ಶಿಪ್ನ ಮಾಡಲೇ ಬೇಡ, 5 ಟೌನ್ಶಿಪ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ಯಾರು? ಕುಮಾರಸ್ವಾಮಿ ಅವರು. ನಾನೆಲ್ಲ ತೀರ್ಮಾನ, ಅದು ಬಿಡಿ, ಅದನ್ನು ಮಿಕ್ಕಿದ ಮೇಲೆ ನಿಧಾನ ಚರ್ಚೆ ಮಾಡೋಣ. ವಿ ವಿಲ್ ನಾಟ್, ಅವರ ಕಲ್ಪನೆ ಇತ್ತಲ್ಲ, ಅವರ ವಿಷನ್ ಇತ್ತಲ್ಲ, ಆ ವಿಷನ್ನ ಮುಂದುವರಿಸ್ತಾ ಇದ್ದೀವಿ. ಅದಕ್ಕೆ ಬೇರೆ ತಪ್ಪು ನೆಪ್ಪುಗಳನ್ನು ಬೇಕಾದ್ರೆ ನೆಕ್ಸ್ಟ್ ವಿಚಾರದಲ್ಲಿ ನಾವೆಲ್ಲ ಮಾತಾಡೋಣ. ಸೊ ಯಡಿಯೂರಪ್ಪನವರು ಕೂಡ ರೈತರ ಶಾಲ್ ಹಾಕ್ಕೊಂಡು ರೈತರ ಬಗ್ಗೆ ಬದುಕಬೇಕು, ರೈತರಿಗೆ ಒಳ್ಳೇದಾಗಬೇಕು ಅಂತ ಅವ್ರದ್ದೇ ಆದಂಥ ಒಂದು ಹೋರಾಟ, ಸೈಕಲಿಂದ ಹೋರಾಟ ಇಟ್ಕೊಂಡು ಹೋರಾಟ ಮಾಡಿ ನೆನೆ ರಾಮಚಂದ್ರೇಗೌಡರು ಅವ್ರ ಜೊತೆ ನೆನೆಸ್ಕೊಳ್ತಾ ಇದ್ದೆ ನಾನು. ಎಷ್ಟು ಶ್ರಮ ಪಟ್ಟರು ಅನ್ನೋದು ನಮಗೂ ಕೂಡ ಅರಿವಿದೆ. ಮಧ್ಯದಲ್ಲಿ ಏನೇನೋ ಇಶ್ಯೂಸ್ ಆಯಿತು. ಈ ಗುಂಡ್ಗೆಟ್ಟೆ ಫುಲ್ ಟರ್ಮ್, 2 ಕಡೆನೂ ಕೂಡ ಫುಲ್ ಟರ್ಮ್ ಇದೆ. ಒಬ್ಬ ನಾಯಕ ಹೋರಾಟದಿಂದ ಬಂದಿದ್ದು ಅಷ್ಟು ಸುಲಭ ಅಲ್ಲ. ಯಾವುದೇ ಆ ಪಾರ್ಟಿಯವನಾಗಿರಲಿ, ಹೋರಾಟ ಅಂತಿದೆಯಲ್ಲ ಅಷ್ಟು ಸುಲಭ ಅಲ್ಲ. ಟೀಕೆಗಳು ಬರ್ತವೆ. ಇವತ್ತು ಬೇಕಾದಷ್ಟು ನನ್ನ ಮೇಲೂ ಟೀಕೆ ಮಾಡ್ಬೋದು, ನಾನು ಬೇರೆಯವ್ರ ಮೇಲೂ ಟೀಕೆ ಮಾಡ್ಬೋದು. ಮೊನ್ನೆ ನಾನು ಇದಕ್ಕೆ ತುಂಗಭದ್ರಾ ವಿಚಾರಕ್ಕೆ ನಾನು ನಮ್ಮ ಇಲ್ಲಿ ನಮ್ಮ ಬೋಸರಾಜ್ ಅವರು ಹೋದಕ್ಕೆ ಅವನ್ನೇ ಕಳಿಸಿದ್ದೆ ನಮ್ಮ ಪ್ರೈಮ್ ಮಿನಿಸ್ಟರ್ ಹತ್ರ. ತಾವು ಕೂಡ ಬಂದಿದ್ರಿ, ಸ್ಪೀಕರ್ ಸಾಹೇಬರು ಬಂದಿದ್ರು. ಎಷ್ಟು ಕಷ್ಟ. ನಮ್ಮ ಆಂಧ್ರ CM ಲೈನ್ಗೆ ಬರ್ತಿರ್ಲಿಲ್ಲ. 33 TMC ನೀರು ಹೋಗ್ತಾ ಇದೆ. ಅಲ್ಲೆಲ್ಲ ಶಿಲ್ಟ್ ಬಂದ್ಬಿಟ್ಟಿದೆ. ರೈತನ ಉಳಿಸ್ಬೇಕು, ರೈತಂಗೆ ಸಂಬಳ ಇಲ್ಲ, ರೈತಂಗೆ ಪ್ರಮೋಷನ್ ಇಲ್ಲ, ರೈತಂಗೆ ಪೆನ್ಷನ್ ಇಲ್ಲ, ರೈತಂಗೆ ರಿಟೈರ್ಮೆಂಟ್ ಇಲ್ಲ. ಅದು ಕಣಜ. ಆ ಭಾಗ ಏನು ಬಳ್ಳಾರಿ, ಕೊಪ್ಪಳ, ರಾಯಚೂರು, ಇವೆಲ್ಲ ಗುಲ್ಬರ್ಗದ ಕೆಲವು ಭಾಗ, ಇವೆಲ್ಲ ಕಣಜ. ಇದು ಅತಿ ಹೆಚ್ಚು ಪ್ಯಾಡಿ ಗ್ರೋಯಿಂಗ್ ಸಿಟಿ. ಈಗ 33 TMC ಎಷ್ಟು ಕಷ್ಟ. ಈಗ ಒಂದೊಂದು TMCಗೆ ಎಷ್ಟು ನಾವು ಬಡ್ದಾಡ್ತಾ ಇದ್ದೀವಿ. ಅದಕ್ಕೆ ಏನಾದ್ರು ಮಾಡಬೇಕು ಅಂತ 3 ವರ್ಷದಿಂದ ಏನೇನೋ ಮಾಡ್ತೀನಿ, ಏನು ಮಾಡಿದ್ರು ಆಗಲಿಲ್ಲ. ಕೊನೆಗೆ ಪಾಪ ಐ ಶುಡ್ ಸಲ್ಯೂಟ್ ದಟ್ CR ಪಾಟೀಲ್, ನಮ್ಮ ಸೆಂಟ್ರಲ್ ಮಿನಿಸ್ಟರ್, BJP ಪರವಾಗಿದ್ದಾರೆ. ಅವರು ನನಗೆ ಸಹಕಾರ ಕೊಟ್ಟರು. 3-4 ಸತಿ ಮೀಟಿಂಗ್ ಕರೆದ್ರು. ದೇ ಪೋಸ್ಟ್ಪೋನ್. ಒಂದು ಸತಿ ಮಹಾರಾಷ್ಟ್ರ CM ಪೋಸ್ಟ್ಪೋನ್ ಮಾಡಿದ್ರು, ಒಂದು ಸತಿ ಇವ್ರು ಪೋಸ್ಟ್ಪೋನ್ ಮಾಡಿದ್ರು. ಆಮೇಲೆ ಕೊನೆಗೆ ಏನೋ ಅವ್ರಿಗೆ ಒಪ್ಕೊಂಡು ಬರೀ ಒಂದು ಗೇಟ್ ಇನಾಗ್ರೇಷನ್ ಸಂದರ್ಭದಲ್ಲಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ದಿಸ್ ಕಂಟ್ರಿ 3 ಜನ ಚೀಫ್ ಮಿನಿಸ್ಟರ್ ಸೇರಿ ಬಂದು ನಾವು ಕೂತ್ಕೊಂಡು ಆಯಿತು ಆ ಸಮಸ್ಯೆನ ಬಗೆಹರಿಸೋಣ, ಮುಂದಕ್ಕೆ 33 TMCನ ಹಾಳು ಮಾಡ್ಕೊಳ್ಳೋದು ಬೇಡ, ಏನು ಗೋದಾವರಿಯಿಂದ ಕಾವೇರಿವರೆಗೂ ಲಿಂಕಿಂಗು ಅದಕ್ಕೂ ಕೂಡ ನಾನು ಒಪ್ಪಂದ ಮಾಡಿಕೊಂಡೆ. ಆಯಿತು, ಆ ಮೋದಿ ಏನು 33 TMCನ ಹಾಳು ಮಾಡ್ಕೊಳ್ಳೋದು ಬೇಡ ಅಂತೇಳಿ 3 ಜನ ಚೀಫ್ ಮಿನಿಸ್ಟ್ರು, ನಾನು, ನಮ್ಮ ಸ್ಪೀಕರ್, ಇದು ಕೌನ್ಸಿಲ್ ಚೇರ್ಮನ್ರು ಇದ್ದರು, ಅನೇಕ ಶಾಸಕರುಗಳಿದ್ರು. ನಾವೆಲ್ಲ ಸೇರಿ ತೀರ್ಮಾನ ಮಾಡಿ ಒಪ್ಪಂದಕ್ಕೆ ಬಂದು ಈಗ ಒಂದು ಕಮಿಟಿ ಕೂಡ ರಚನೆ ಆಗ್ತಾ ಇದೆ. ಅದಕ್ಕೂ ಮಾಡ್ತಾರೆ. ಮುಂದಕ್ಕೆ ಅದಕ್ಕೆ ಏನು ಬೇಕೋ ನೀರನ್ನು ಉಳಿಸ್ಕೊಳ್ಳಿಕ್ಕೆ ಮಾಡಿ. ಯಾಕೆಂದರೆ ಒಂದೊಂದು ತೊಟ್ಟು ನೀರು ಕೂಡ ಇಂಪಾರ್ಟೆಂಟು. ಇವತ್ತು ಈ ಬಾಟಲ್ ನೀರು ಏನಾಗಿದೆ? 30 ರೂಪಾಯಿ ಆಗೋಗಿದೆ. ಹಾಲು ಎಷ್ಟಾಗಿದೆ? 40 ರೂಪಾಯಿ ಆಗಿದೆ. ಆ ನೀರಿಗೂ ಹಾಲಿಗೂ ಎಷ್ಟು ವ್ಯತ್ಯಾಸ? ಪಾಪ ಅವನು ರೈತ ಪರಿಸ್ಥಿತಿ ಏನು? ಅವನು ಸಗಣಿ ಹೊತ್ತು ಹಿಂಡಿ ಹಾಕಿ ಬೂಸ ಹಾಕಿ ಹುಲ್ಲು ಹಾಕಿ ಕಟ್ಕೊಂಡು ಬರೋನಿಗೆ ಸಿಕ್ಕದು ಬರೀ 33-34 ರೂಪಾಯಿ. ಅದೇ ಬಾಟ್ಲು ಮಾರೋನಿಗೆ 25-30 ರೂಪಾಯಿ ಅವ್ನಿಗೆ ಸಿಗ್ತಾರೆ. ನೀರು ಹಾಲು ಇಬ್ಬರು ಒಂದೇ ಆಗಿದೆ. ಸೊ ಹಂಗೆ ರೈತನ ನಾವು ಕಾಪಾಡಬೇಕಲ್ಲ. ಸೊ ಹಂಗೆ ಇವತ್ತು ಯಡಿಯೂರಪ್ಪನವರು ಆ ಕಾಲದಲ್ಲಿ ಅವರು ಮಾಡಿದ್ದಾರೆ. ಐ ಕಾಂಟ್ ಫರ್ಗೆಟ್ ಸದಾನಂದ ಗೌಡರು, ಅವ್ರು ಸಿಕ್ತಂಥ ಶಾರ್ಟ್ ಟೈಮಲ್ಲಿ. ನಮ್ಮ ಜಗದೀಶ್ ಶೆಟ್ಟರು ಪಾಪ ಅವರೇ ಕೂಡ ಈ ಕುಮಾರಸ್ವಾಮಿ ಅವರು ಮಾಡಿದಂಥ ಆದೇಶ ಏನಿತ್ತು, ಅವರು ಯಡಿಯೂರಪ್ಪನವರು ತೆಗೆದುಕೊಂಡಂಥ ತೀರ್ಮಾನ ಏನಿತ್ತು, ಆ ತೀರ್ಮಾನ ಕೂಡ ಒಳ್ಳೇದಾಗಲಿ ಅಂತೇಳಿ ಅದನ್ನು ಮುಂದುವರಿಸಿ ಈ 9,000 ಎಕರೆಲೆ ಅವರು 1,000 ಎಕರೆ ತೆಗೆದುಕೊಂಡು ಅಲ್ಲೂ ಇಂಡಸ್ಟ್ರೀಸ್ ಆಗಬೇಕು ಅಂತ ಪ್ರಯತ್ನ ಮಾಡಿದ್ರು. ಕೃಷ್ಣ ಅವ್ರ ಕಾಲ ITBT ಬಂತು. ITBT ಬರಲಿಲ್ಲ ಅಂದ್ರೆ ಏನಾಯಿತು? ಇವತ್ತು ಅಧ್ಯಕ್ಷರೇ ಕ್ಯಾಲಿಫೋರ್ನಿಯಾ, ನೀವು ಎಲ್ಲ ವಿದೇಶದೆಲ್ಲ ಹೋಗಿದ್ದೀರಿ, ನಾನು ನೀವೆಲ್ಲ ಹೋಗಿದ್ದು, ಪ್ಯಾಂಗ್ಯಾಂಗ್ ಹೋಗಿದ್ದು, ನಾವಿಬ್ಬರು ಪ್ಯಾಂಗ್ಯಾಂಗ್ ಹೋಗಿದ್ದು, ನಾನು ನೀವು ಹರಿಪ್ರಸಾದ್ ಎಲ್ಲ ಪ್ಯಾಂಗ್ಯಾಂಗಲ್ಲಿ 22 ದಿನ ನಾವೆಲ್ಲ ಇದ್ದೋ, ನಿಮಗೂ ಅದೆಲ್ಲ ನೆನಪಿದೆ. ಇವತ್ತು ITBT ವರ್ಲ್ಡ್ ಲೀಡರ್ಸ್ ಇಲ್ಲಿಗೆ ಬರ್ತಾ ಇದ್ದಾರೆ. ಇವತ್ತು ಆಕರ್ಷಣೆ ಆಗಿದೆ. ನಮ್ಮ ಟ್ಯಾಲೆಂಟ್ ಪೂಲ್ ಅಷ್ಟಿದೆ. ಇವತ್ತು ಕ್ಯಾಲಿಫೋರ್ನಿಯಲ್ಲಿ ಸುಮಾರು 13 ಲಕ್ಷ ಜನ ಇಂಜಿನಿಯರ್ಸ್ ಇದ್ದಾರೆ. ಕ್ಯಾಲಿಫೋರ್ನಿಯಲ್ಲಿ 13 ಲಕ್ಷ ಜನ IT ಪ್ರೊಫೆಷನಲ್ ಕೆಲಸ ಮಾಡ್ತಾರೆ. ಬೆಂಗಳೂರಿನಲ್ಲಿ 26 ಲಕ್ಷ ಜನ IT ಪ್ರೊಫೆಷನಲ್ ಕೆಲಸ ಮಾಡ್ತಾರೆ. ಬ್ಯಾಂಗ್ಳೂರು 50% ಆಫ್ ಕ್ಯಾಲಿಫೋರ್ನಿಯಾ ಏನು ನಮ್ಮ ಸಿಲಿಕಾನ್ ವ್ಯಾಲಿ ಅಂತಿದೆಯಲ್ಲ, ಆದರೆ ಇಲ್ಲಿ 26 ಲಕ್ಷ ಜನ ಮಾಡ್ತಾ ಇದ್ದಾರೆ. ಅಷ್ಟು ನಮ್ಮಲ್ಲಿ ಒಂದು ಟ್ಯಾಲೆಂಟ್ ಪೂಲ್ ಇದೆ. 2 ಲಕ್ಷ ಫಾರಿನ್ ಪಾಸ್ಪೋರ್ಟ್ಸು
ಬೆಂಗಳೂರಲ್ಲಿ ಇದೆ. ಮೊನ್ನೆ ತಾನೇ ಕ್ವಾಂಟಮ್ ಇವರು ಬೋಸರಾಜ್ ಅವರು ಒಂದು ಕಾರ್ಯಕ್ರಮ ಮಾಡಿದರು. ಅವರು ಮಂತ್ರಿಯಾಗಿ ಇರಲಿಲ್ಲ. ನಾನು ನಮ್ಮ ಪ್ರಿಯಾಂಕರ್ಗೆ ಅವ್ರು ಹೋಗಿದ್ದು, ಪಾರ್ಟಿಸಿಪೇಟ್ ಮಾಡಿದ್ದು. ಎಲ್ಲ ಅಮೆರಿಕನ್ ಅಂಬಾಸಿಡರ್ ಬಂದಿದ್ದರು. ನಾನು ಅಲ್ಲಿ ಹೋಗಿದ್ದೆ, ನಾನು ಭೇಟಿ ಮಾಡಿದೆ. ಎಂಟೈರ್ ವರ್ಲ್ಡ್ ಇಸ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್. ಎಂಟೈರ್ ವರ್ಲ್ಡ್ ವಾಂಟೆಡ್ ಟು ಸಿ ಇಂಡಿಯಾ ಥ್ರೂ ಬ್ಯಾಂಗ್ಳೂರ್. ಇದನ್ನು ನಾನು ಪ್ರಧಾನಮಂತ್ರಿಗಳಿಗೆ ಹೇಳಿದೆ. ನಾನು ಪ್ರಧಾನಮಂತ್ರಿಗಳು ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು, ಡಿ.ಕೆ. ವರ್ಲ್ಡ್ ಈಸ್ ಲುಕಿಂಗ್ ಅಟ್ ಯು. ಆಲ್ GC ಸೆಂಟರ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಎಸ್ ಸರ್, ಐ ಆಮ್ ರೆಡಿ ಟು ಕೋಪರೇಟ್. ಯು ಶುಡ್ ಬಿ ಲಾರ್ಜ್ ಹಾರ್ಟೆಡ್ ಅಂದೆ. ಯು ಶುಡ್ ಹೆಲ್ಪ್ ಅಸ್ ಅಂದೆ. ಬಿಡಿ, ಅದನ್ನು ಚರ್ಚೆ ಮಾಡಿ ನಾನು ಏನು ಮಾತಾಡಿದೆ, ಏನು ಇನ್ನೊಂದು ಮಾಡೋದು ಬೇಡ, ಅದೆಲ್ಲ ಮಾತಾಡೋದು ಬೇಡ. ಬಟ್ ನಾವು ಸೆಕೆಂಡ್ ಬಿಗ್ಗೆಸ್ಟ್ ಸ್ಟೇಟ್ ಅಗ್ರಿಕಲ್ಚರಲ್ಲಿ. ಒಂದು ಕಡೆ ರಾಜಸ್ಥಾನ್ ದೊಡ್ಡ ರಾಜ್ಯ, ಇದು ನಂಬರ್ 2. ಬರಡು ಭೂಮಿನೂ ಇದೆ, ನೀರಾವರಿನೂ ಇದೆ. ಬಟ್ ನಾನು ನೆಕ್ಸ್ಟ್ 25 ಇಯರ್ಸಲ್ಲಿ ಈ ಸ್ಥಾನದಲ್ಲಿ ಕೂತ್ಕೊಂಡು ಅಟ್ಲೀಸ್ಟ್ ನಿಮ್ಮೆಲ್ಲರ ಸಹಕಾರದಿಂದ ಒಂದೊಳ್ಳೆ ಪ್ಲ್ಯಾನ್ ಮಾಡಬೇಕಲ್ಲ, ಎಷ್ಟು ನೀರಾವರಿ ಆಗಬೇಕು ಅಂತೇಳಿ. ಹಳ್ಳಿಗೆ ಜನ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇವತ್ತು ನಾನು ಹಿಂದೆ UD ಮಿನಿಸ್ಟರ್ ಆಗಿದ್ದಾಗ ಪಾಪ್ಯುಲೇಷನ್ ಇತ್ತು. ನೆನ್ನೆ ನಾನು ನಮ್ಮ ಪ್ರಿಯಾಂಕ್ ಅವ್ರು ಮಾತಾಡ್ತಿದ್ದು, ಫಸ್ಟ್ ಕಮಿಷನರ್ ಮಾಡಿದಾಗ ಬೆಂಗಳೂರು ಸಿಟಿಗೆ ಪಾಪ್ಯುಲೇಷನ್ ಬರೀ 10 ಲಕ್ಷ ಇತ್ತು. ಇವತ್ತು 1,50,00,000 ಜನ ಬೆಂಗಳೂರು ನಗರದಲ್ಲಿದ್ದಾರೆ. 1,50,00,000 ಜನ ಬೆಂಗಳೂರು ನಗರದಲ್ಲಿದ್ದಾರೆ. 1,40,00,000 ವೆಹಿಕಲ್ಗಳಿದೆ. ಅದೇ ರೋಡು, ಅಷ್ಟು ವೆಹಿಕಲ್ಲು ಹೆಂಗೆ ತಡೆಯಲಿಕ್ಕೆ ಸಾಧ್ಯ? ಇವತ್ತು ಇದಕ್ಕೆ ಏನು ಮಾಡಬೇಕು? ವಾಟ್ ಈಸ್ ದಿ ಯೂಷನ್?